ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ನಮ್ಮ ಅಪ್ಪನ ಬೆಳಗ್ಗೆನೇ 6 ಗಂಟೆಗೆ ಎದ್ಬಿಟ್ಟು ಬಿಡಕ್ಕೆ ಬಂದಿದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆ, ಅದಕ್ಕೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿಂದನೇ. ಬನ್ನಿ ಇವಾಗ ಮನೆಗೆ ಹೋಗೋಣ. ಇವತ್ತು ನಮ್ಮ ಅಪ್ಪನ ಗಾಡಿ ತಗೊಬಂದಿದ್ದೆ. ಈ ಗಾಡಿ ಆದರೆ ಬೇಗ ಹೋಗ್ಬೋದು ಅಂತ. ನನ್ನ ಮೇಲೆ ಹಣೆ ಇಟ್ಟು ನನ್ನ ಮೇಲೆ ಹಣೆ ಇಟ್ಟು ಲಾರ್ಡ್ ಸ್ಪ್ಲೆಂಡರು ಆದರೆ ಸಾಕತ್ತಾಗಿ ನುಗ್ಗುತ್ತೆ ಮಾತ್ರ ಗಾಡಿ. BS6 ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಇಂಜಿನ್ನು ಒಳ್ಳೆ ಮೈಲೇಜ್ ಗಾಡಿ ಮಾತ್ರ. ಇದು ಏನೊಂದು 18-19 ವರ್ಷ ಆಗೈತೆ ಗಾಡಿ. 2006ನೇ ಮಾಡಲಿರ್ಬೇಕು. ಆದರೂ ಮಾತ್ರ ಸಾಕತ್ತಾಗಿ ನುಗ್ತೈತೆ. ಪಿಕಪ್ ಮಾತ್ರ ಅಲ್ಟಿಮೇಟು, ಹೇಳಂಗೆ ಇಲ್ಲ. ಬನ್ನಿ ಹಿಡಿಯೋಣ. ಒಂದು 80ರಲ್ಲಿ ಹೋಗ್ತಾ ಇದೆ ಗಾಡಿ, ಎಲ್ಲ 60ರಲ್ಲಿದೆ. ಬನ್ನಿ 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 ಹೋಗೋಣ ಹೋಗೋಣ ಹೋಗೋಣ. ಅಡ್ಡ ಬರ್ಬೇಡಿ ಅಣ್ಣ. ಮೇಲ್ಗಡೆ ಬಂದೆ, ಇಲ್ಲ ರೆಡಿ ಬದ ನೋಡೋಣ. ನುಗ್ಗುತ್ತೆ ಗಾಡಿ ಈಗ. ಹೋಗ್ಲಿ ಹೋಗ್ಲಿ ಹೋಗ್ಲಿ. ಮೇನ್ ರೋಡಿಗೆ ಬಂದ್ಬಿಟ್ರೆ ಒಂಥರ ಹೋಗೋಕ್ಕೆ ಜೋಶಿರುತ್ತೆ. ಆದರೆ ಇಲ್ಲಿರೋ ರೋಡ್ಗಳು ನೋಡಿದ್ರೆ ಹೋಗೋಕ್ಕೆ ಆಗ್ತಾಯಿಲ್ಲ. ಬನ್ನಿ ಹೋಗೋಣ ನೋಡೋಣ ಹಂಗಂದ್ರು. ಹಂಪಂತು ಎಸ್ ಅಣ್ಣ. ಅಡ್ಡ ಬರಬೇಡಿ ಅಣ್ಣ. ಬನ್ನಿ ಈಗ ಹೋಗೋಣ. ನುಗ್ಲಿ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ನುಗ್ಲಿ. ಏನೋ ಕ್ಲೀನ್ ಮಾಡ್ಕೊಂಡು ಕುಂತವ್ರೆ, ಆದರೂ ಪರವಾಗಿಲ್ಲ. ಹೋಗೋಣ. ಯಾರು ರೋಡ್ಗಳು ಮಾತ್ರ ಓಡ್ಸೋಕ್ಕೆ ಆಗ್ತಿಲ್ಲ. ಹಂಗಂದ್ರು 70ರಲ್ಲಿದೆ ಗಾಡಿ. ಹೇಳ್ತಿಲ್ವ, ಪಿಕಪಿಗೆ ಮಾತ್ರ ಹೇಳಿ ಮಾಡಿಸಿ ಗಾಡಿ ಅನ್ಬೋದು. ಆದರೆ ಈಗ ಬರ್ತಾರೆ ಅದ್ರ ಮುಂದೆ ಒಂದು ರೇಂಜಿಗಿದೆ. ಆದರೆ ಈಗ ಬರ್ತಾರೆ ಗಾಡಿಗಳು ಪಿಕಪ್ ಮುಂದೆ ಮಾತಾಡೋಂಗಿಲ್ಲ. ಅದನ್ನ ಬಿಡಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ. 80 ಬಂದಿದೆ. ಹೋಗಿ ಕೆಂಗೇರಿಯ ಫೇಮಸ್ ಆಗಿರುವಂತಹ ಮೋರಿ ಕೆಳಗಡೆ ನನಗಿನಿ. ಸೊ ಫ್ರೆಂಡ್ಸ್, ಇವಾಗ ಕಾಲೇಜ್ ಹತ್ರ ಬಂದೆ. ನಮ್ಮ ಗುಣ ಅವ್ರು ಇಲ್ಲೇ ಇದ್ದಾರೆ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನಮ್ಮ ಕಾಲೇಜಲ್ಲಿ ಇವತ್ತು ಫಂಕ್ಷನ್ ಅಂತ ಹೇಳಿದ್ನಲ್ಲ. ಏನು ಫಂಕ್ಷನು? ಸೆಂಡ್ ಆಫ್. ಅವನಿಗೂ ಗೊತ್ತಿಲ್ಲ. A few minutes later. The guidance over phone and you will make money. ಅಬ್ಬಬ್ಬಬ್ಬ ಲ್ಯಾಟ್ರಿ. Few minutes later. ಸೊ ಫ್ರೆಂಡ್ಸ್, ಫೈನಲಿ ಫಂಕ್ಷನ್ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಮಗಂತೂ ಸಖತ್ ತಲೆನೋವು ಬಂದ್ಬಿಟ್ಟಿತ್ತು. ನೋಡಿ ಬರೀ ಸ್ಪೀಚ್ ಇದ್ದಿದ್ದಲ್ಲ ಅಂತ ತಲೆನೋವು ಬಂದ್ಬಿಟ್ಟಿತ್ತು. ಈಗ ಹೋಗ್ತಾ ಇದ್ದೀನಿ ಮನೆ ಹತ್ರ. ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ನನಗೆ ಊಟ ಎಲ್ಲ ಇತ್ತು. ಊಟ ಎಲ್ಲ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಐಸ್ ಕ್ರೀಮ್ ತಿಂದು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.